ರಿಚ್ ಫ್ಯಾಮಿಲಿ ಹುಡುಗರನ್ನೇ ನೋಡ್ಕೋಬೋದ್ರೆ ಮಿಡಲ್ ಕ್ಲಾಸ್ ಹುಡುಗರು ಯಾರು ಮದುವೆ ಆಗ್ತಾರೆ? ಅವ್ರಿಗೆ ಆಸೆ ಇರಲ್ಲ, ಆಕಾಂಕ್ಷೆ ಇರಲ್ಲ. ಮದುವೆ ಯಾವಾಗ ಸರ್? ಆಕ್ಚುಲಿ ನನ್ನ ಮದುವೆ ಆಗಬೇಕು ಅನ್ನೋ ತುಂಬಾ ಆಸೆ ಇದೆ. ಬಟ್ ಇವಾಗಿನ ಕಾಲದಲ್ಲಿ ನಡೀತಿರುವಂತಹ ಕೇಸಸ್ಗಳನ್ನ ನೋಡಿ ಆ್ಯಂಡ್ ನನಗಿರುವಂತಹ ಮೈಂಡ್ ಸೆಟ್ನ ನೋಡಿ ನನಗೆ ಯಾಕೋ ಮದುವೆ ಸ್ವಲ್ಪ ಕಷ್ಟ ಅಂತ ಅನ್ಸಕ್ಕೆ ಶುರು ಆಗ್ಬಿಟ್ಟಿದೆ. ಆ್ಯಂಡ್ ನನಗೆ ಅಂತ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಬಟ್ ಮೋಸ್ಟ್ ಆಫ್ ದ ಪೀಪಲ್ ಇದೇ ಒಂದು ಕಾರಣದಿಂದ ದೇ ಟ್ರ್ಯಾಕ್ ದ ಏಜ್ 30, 29, 30 ಆದಮೇಲೆ ಅವಾಗೂ ದೇ ಕ್ಯಾನ್ ಲೂಸ್ ದರ್ ಹೋಪ್ಸ್. 35ಕ್ಕೆ ಯಾವುದೋ ಒಂದು ಸಿಕ್ಕರೆ ಸಾಕು ಪರಿಸ್ಥಿತಿಗಳು ಅಂತಹ ಸುಮಾರು ಪ್ರಕರಣಗಳನ್ನ ನೋಡಿದ್ದೀವಿ. ಬಟ್ ಎಲ್ಲೋ ಒಂದು ಕಡೆ ಸಮಾಜ ಅದೇ ರೀತಿ ಇರುತ್ತದೆ, ಚೇಂಜ್ ಆಗೋದಿಲ್ಲ. ಬಟ್ ನೀವು ಮದುವೆ ಸುಮಾರು ಸರಿ ಹೇಳಿದ್ದೀರಿ, ಮಿಡಲ್ ಕ್ಲಾಸ್ ಹುಡುಗ ಅಂತ ಹೇಳಿದ್ದೀರಿ. ನನಗೆ ಆ ಇಂಟರ್ವ್ಯೂ ಆದ್ಮೇಲೆ ಎಷ್ಟೋ ಜನ ಈ ಕ್ವೆಶ್ಚನ್ ಕೇಳಿದ್ರು. ಹೌದಾ, ಇವಾಗ ಮಿಡಲ್ ಕ್ಲಾಸ್ ಹುಡುಗರು ಹೆಂಡತಿನ ಕೆಟ್ಟದಾಗಿ ನಡ್ಸ್ಕೊಳಲ್ವಾ, ಮೋಸ ಮಾಡಲ್ವಾ, ಇನ್ನೊಂದು ಮತ್ತೊಂದು ಎಕ್ಸೆಟ್ರಾ ಎಕ್ಸೆಟ್ರಾ. ನಾನು ನನ್ನ ಮಾತು ಏನಾಗಿತ್ತು ಅಂದ್ರೆ, ಎಷ್ಟೋ ಜನ ಹುಡುಗಿರು ದುಡ್ಡಿರೋನೇ ಬೇಕು, ದುಡ್ಡಿರೋನೇ ಬೇಕು, ದುಡ್ಡಿರೋನ್ನ ಮದುವೆ ಆದ್ರೆ ಲೈಫ್ ಸೆಟಲ್ ಆಗುತ್ತೆ, ದುಡ್ಡಿರೋನ್ನ ಮದುವೆ ಆದ್ರೆ ಫ್ಯೂಚರ್ ಅಲ್ಲಿ ನೀನು ದುಡಿಬೇಕನ್ನೋ ಒಂದು ನೆಸೆಸಿಟಿ ಇರಲ್ಲ, ಮನೆ ಇರಬೇಕು, ಆಸ್ತಿ ಇರಬೇಕು, ಬರೀ ಇಂಥದ್ದನ್ನೇ ನಾನು ಕೇಳ್ಕೊಂಡು ಬಂದಿದ್ದೆ. ನನ್ನ ಅಣ್ಣಂಗೆ ಮದುವೆ ಮಾಡಿಸ್ಬೇಕು ಅಂತ ನೋಡಿದಾಗ ಅವನು ಮಿಡಲ್ ಕ್ಲಾಸ್, ವಾಸ್ ಇನ್ ಹಿಸ್ ಲೇಟ್ 30s. ಸೊ ಇದನ್ನು ಕೇಳಿ ಕೇಳಿ ನನಗೊಂದು ಮೈಂಡ್ ಸೆಟ್ ಬಂದ್ಬಿಟ್ಟಿತ್ತು. ಸರ್ ಏನು ಗೊತ್ತಾ, ಯಾಕೆ ಮಿಡಲ್ ಕ್ಲಾಸ್ ಹುಡುಗರಿಗೆ ಮದುವೆ ಆಗೋದು? ಯಾಕೆ ಮಿಡಲ್ ಕ್ಲಾಸ್ ಹುಡುಗರು ಒಂದು ಓಕೆ ಇವಾಗ ದುಡ್ಡನ್ನ ದುಡಿಬೋದು, ಜೀವನ ಇವಾಗ ಏನು ಒಂದು 20-25-30 ವರ್ಷದಲ್ಲಿ ಅವ್ನು ಏನ್ ಸರ್ ಮಾಡಿರಕ್ ಸಾಧ್ಯ? ಮನೆ ಕಟ್ಸ್ಕೊಂಡಿರಕ್ಕಾಗತ್ತಾ? ಅವ್ನ ಪಾಪ ಇವಾಗಂತೂ ಸಂಬಳಗಳು ನೀವು ಕೇಳಿರ್ತೀರ, 15,000 20,000 ಕೆಲಸ ಮಾಡ್ತಿರ್ತಾರೆ. ಅದ್ರಲ್ಲಿ ಅವ್ನು ಏನ್ ಮಾಡಕ್ ಸಾಧ್ಯ? ಅವ್ನ ಜೀವನ ಹೆಂಗ್ ಕಟ್ಕೊಳಕ್ ಸಾಧ್ಯ? ಸೊ ನನ್ನ ಪಾಯಿಂಟ್ ಏನಾಗಿತ್ತು, ಐ ವಾಂಟೆಡ್ ಟು ಟೆಲ್ ಗರ್ಲ್ಸ್ ಔಟ್ ದೇರ್, ಬರೀ ರಿಚ್ ಫ್ಯಾಮಿಲಿ ಹುಡುಗರನ್ನೇ ನೋಡ್ಕೊಂಡು ಹೋದ್ರೆ ಮಿಡಲ್ ಕ್ಲಾಸ್ ಹುಡುಗರು ಯಾರು ಮದುವೆ ಆಗ್ತಾರೆ? ಅವ್ರಿಗೆ ಆಸೆ ಇರಲ್ವಾ, ಆಕಾಂಕ್ಷೆ ಇರಲ್ಲ. ಸೊ ಹಾಗಾಗಿ ಆ ಮೈಂಡ್ ಸೆಟ್ನ ಚೇಂಜ್ ಮಾಡ್ಕೊಂಡು ಅವ್ರಿಗೂ ಒಂದು ಲೈಫಲ್ಲಿ ಚಾನ್ಸ್ ಬೇಕು, ಅವ್ರಿಗೂ ಯಾರೋ ಒಬ್ಬರು ಮದುವೆ ಆಗಬೇಕು. ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಸ್ವಲ್ಪ ಕ್ಲೀಶಾಗಿ ಯೋಚನೆ ಮಾಡೋದು ಬಟ್ ಈ ಥರ ಯೋಚನೆ ಮಾಡಿ, ಇಬ್ರು ಒಟ್ಟಿಗೆ ದುಡ್ಕೊಬೋದು, ಇಬ್ರು ಒಟ್ಟಿಗೆ ಲೈಫ್ನ ಲೀಡ್ ಮಾಡ್ಬೋದು ಅಂತ. ಬಟ್ ನನ್ನ ಪ್ರಕಾರ ಸರ್, ಐ ಡೋಂಟ್ ನೋ ವೈ, ನನ್ಗೆ ಇವತ್ತಿನವರೆಗೂ ಅದ್ರ ಮೇಲೆ ಸ್ಟ್ಯಾಂಡ್ ತಗೋಬೇಕು ಅಂತ ಅನ್ಸುತ್ತೆ. ರಿಚ್ ಹುಡುಗರಿಗೆ, ದುಡ್ಡಿರೋರಿಗೆ ಎಥಿಕ್ಸ್ ತುಂಬಾ ಕಡಿಮೆ. ದುಡ್ಡಿರುತ್ತೆ, ಬಿಡು ಏನಾದ್ರೂ ಆಗ್ಲಿ, ನೋಡ್ಕೊಳ್ಳೋಣ ಫ್ಯೂಚರಲ್ಲಿ, ಬಿಡು ಏನಾದ್ರೂ ಆಗ್ಲಿ, ನನಗೆ ಗೊತ್ತು, ನನ್ನ ಹತ್ರ ಕಾಸಿದೆ, ಆ ಪವರ್ ಇದೆ, ನಮ್ಮ ಅಪ್ಪ ಇದ್ದಾರೆ, ನಮ್ಮ ಮಾವ ಇದ್ದಾರೆ, ಅದೊಂದು ಮೈಂಡ್ ಸೆಟ್ ಇರುತ್ತೆ. ಅದೇ ಪಾಪ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ, ಅವನಿಗೆ ಮದುವೆ ಹುಡುಗಿ ಸಿಕ್ಕಿರೋದೇ ಪಾಪ ಕಷ್ಟದಿಂದ ಸಿಕ್ಕಿರುತ್ತೆ. ಎಷ್ಟೋ ಹುಡುಗಿರನ್ನ ನೋಡಿ ಕೇಸರಿಬಾತು ಉಪ್ಪಿಟ್ಟು ತಿಂದು ರಿಜೆಕ್ಟ್ ಮಾಡಿಕೊಂಡು, ಆಮೇಲೆ ಯಾರೋ ಒಬ್ಳು ಅವಳನ್ನ ಒಪ್ಕೊಂಡಿರ್ತಾಳೆ, ಅವಳನ್ನ ಅವ್ನು ಎಷ್ಟು ಚೆನ್ನಾಗಿ ನೋಡ್ಕೊಬೋದು. ಸೊ ಎಲ್ಲ ಮ್ಯಾರೇಜಸ್ ಅಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ, ಕೋಪ ಇರುತ್ತೆ. ಕೋಪದಲ್ಲಿ ಅವನೊಳಗೊಂದು ಏಟ್ ಹೊಡಿಬೋದು, ಇವಳೊಳಗೊಂದು ಏಟ್ ಹೊಡಿಬೋದು. ಬಟ್ ಎಂಡ್ ಆಫ್ ದ ಡೇ ಮಿಡಲ್ ಕ್ಲಾಸ್ ಹುಡುಗರು ನೀನು ಬೇಡ ಅಂತ ಇನ್ನೊಬ್ಳನ್ನ ಯಾರು ಬಟ್ ಅದು ರಿಚ್ ಫ್ಯಾಮಿಲಿ ಆಗುತ್ತೆ. ನನಗೆ ನನ್ನ ಸುತ್ತಮುತ್ತ ನೋಡಿರುವಂತ ನನ್ನ ಒಪಿನಿಯನ್ ಅದು. ಸೊ ಹಾಗಾಗಿ ನನಗೆ ಇವತ್ತಿನವರೆಗೂ ನನ್ನ ಜೀವನ ಆ್ಯಂಡ್ ನಾನು ನಮ್ಮ ಅಪ್ಪ ಅಮ್ಮನ ಲೈಫ್ಸ್ ನೋಡಿದ್ದೀನಿ, ನನ್ನ ಸುತ್ತಮುತ್ತ ನನ್ನ ಚಿಕ್ಕಮ್ಮ ಇವ್ರದೆಲ್ಲ ಲೈಫ್ ನೋಡಿದಾಗ ಗೊತ್ತಾ ಯಾವ ನಟ ನಟಿಯರು ಮಿಡಲ್ ಕ್ಲಾಸ್ ಮದುವೆ ಆಗಿಲ್ಲ? ನಾನು ಆಗ್ತೀನಿ ಸರ್, ನಂಗೆ ಆಸೆ ಇದೆ. ದುಡ್ಡಿಲ್ಲದೆ ನೀವು ಯಾವ ತರ ಕಷ್ಟಪಟ್ಟಿದ್ದೀರಿ? ಖಂಡಿತವಾಗ್ಲೂ ದುಡ್ಡು ಇಸ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತಾ? ದುಡ್ಡು ಇಂಪಾರ್ಟೆಂಟ್ ಇದೆ ಸರ್. ಫಾರ್ ಲೈವ್ಲಿಹುಡ್ ಇಟ್ ಇಸ್ ಇಂಪಾರ್ಟೆಂಟ್ ಇದೆ. ಸೊ ವೆನ್ ಇಟ್ ಇಸ್ ಇಂಪಾರ್ಟೆಂಟ್, ಹೇಗೆ ನಾವು ಗೊತ್ತಿದ್ದು ಹೋಗಿ ಓಕೆ ಪರವಾಗಿಲ್ಲ ನೋಡೋಣ. ಮದುವೆ ಅನ್ನೋದು ಒಂದು ದಿನದ ಗೇಮ್ ಅಲ್ಲ, ಇಟ್ಸ್ ಅ ಲೈಫ್ ಟೈಮ್ ಗೇಮ್. ಇವತ್ತು ನಿಮಗೆ ಆ ದೃಷ್ಟಿಯಿಂದ ನೋಡ್ತಾ ಇದ್ದೀನಿ, ಪರವಾಗಿಲ್ಲ ಸಂಸಾರ ಮಾಡೋಣ ಅಂತ. ಸಂಸಾರ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಆಕಾಂಕ್ಷೆಗಳು ಜಾಸ್ತಿ ಆದಾಗ, ಆಮೇಲೆ ನಿಮ್ ವೇವ್ ಲೆಂತ್ ಇವತ್ತು ಆಸ್ ಇನ್ ಟುಡೇ ನಿಮ್ ವೇವ್ ಲೆಂತ್, ಯುವರ್ ಎಕ್ಸ್ಪೆನ್ಸಸ್ ಪರ್ ಡೇ ಇಟ್ ಇಸ್ ಮೋರ್ ಅಲ್ವಾ? ನಾನು ಏನು ಮೆನ್ಷನ್ ಮಾಡ್ತಿಲ್ಲ, ಅದನ್ನ ಮ್ಯಾನೇಜ್ ಮಾಡಕ್ಕಾಗಲ್ಲ. ಅವಾಗ ನಿಮ್ಗೆ ಅನ್ಸುತ್ತೆ ಅಯ್ಯೋ ರಾಂಗ್ ಡಿಸಿಷನ್ ಅಂತ. ಏನು ಇವಾಗ ನನ್ನ ಪ್ರಕಾರ ನನ್ನ ಲೈಫ್, ನಾನು ಬೇರೆಯವ್ರ ಲೈಫ್ ಬಗ್ಗೆ ಮಾತಾಡ, ನನ್ನ ದುಡ್ಡನ್ನ ನಾನು ದುಡ್ಕೊಂತ ಇದ್ದೀನಿ. ನಾಳೆ ದಿವಸ ಆಯ್ತು ನನಗೆ ದುಡಿಯೋಕ್ಕಾಗಲಿಲ್ಲ, ನನ್ನ ಗಂಡಂಗೆ ಒಂದು ನನ್ನ 1,000 ಸಂಬಳ ಬರ್ತದೆ, ಮ್ಯಾಕ್ಸ್ ಟು ಮ್ಯಾಕ್ಸ್ ನನ್ನ 1,000 ಬರ್ತದೆ. ಅದ್ರ ಜೀವನ ಮಾಡಕ್ಕಾಗಲ್ಲ, ಮಾಡ್ಬೋದು. ನನ್ನ ಆಸೆ 40 ರೂಪಾಯಿ ಮಾಡ್ಬೋದು,
₹40 ಆಗಲ್ಲ ಜೀವನ ಮಾಡೋದಕ್ಕೆ ಏನ್ ತೊಂದ್ರೆ ಹಾ, ಜೀವನ ಮಾಡೋದಕ್ಕೆ ಏನ್ ತೊಂದ್ರೆ ಇಲ್ಲ. ಇವಾಗ ನನ್ನ ಆಸೆ ಆಕಾಂಕ್ಷೆಗಳು ಯಾರ ಕೈಯಲ್ಲಿದೆ? ನನ್ನ ಕೈಯಲ್ಲಿದೆ, ನನ್ನ ಗಂಡನ ಕೈಯಲ್ಲಿದೆ. ಇವಾಗ ನಾನು ಹೋಗ್ಬಿಟ್ಟು ನನಗೆ ಏನೋ ತಿನ್ಬೇಕು ಅನಿಸ್ತಿದೆ, ಅದು ನನ್ನ ಊಟ, ನನಗೆ ತಿನ್ಬೇಕು ಅನಿಸ್ತಿರೋದು ನನ್ನ ಆಸೆ. ಸೊ ನನ್ನ ಆಸೆ ಆಕಾಂಕ್ಷೆಗಳು ನನ್ನ ಕೈಯಲ್ಲಿರೋದ್ರಿಂದ ಅದನ್ನ ನಾನು ಹಿಂಗೆ ಡೈರೆಕ್ಟ್ ಮಾಡ್ಕೊಂತೀನಿ ಅನ್ನೋದು ನನ್ನ ಮೇಲೆ ಬರುತ್ತೆ. ಇವಾಗ ನನ್ನ ಹತ್ರ ₹40,000 ಇಟ್ಕೊಂಡು ನನ್ನ ₹4,00,000 ಆಸೆ ಪಟ್ಟರೆ ಅದು ಮೂರ್ಖತನ ಆಗುತ್ತೆ. ಸೊ ಹಾಗಾಗಿ ಜೀವನ ಮಾಡೋದು ಹೇಗೆ ಅಂತ ಗೊತ್ತಿರಬೇಕು. ಆ್ಯಂಡ್ ನೀವು ಅವಾಗಲೇ ಕೇಳಿದ್ರಿ ದುಡ್ಡು ಇಂಪಾರ್ಟೆಂಟ್ ಆಗಲ್ಲ. ಸರ್, ದುಡ್ಡು ಇಂಪಾರ್ಟೆಂಟ್ ಆಗಿದೆ. ದುಡ್ಡಿಗಿಂತ ದುಡಿತೀನಿ ಅನ್ನೋ ಮನಸ್ಸಾಕ್ಷಿ ಅಥವಾ ಆ ಕೇಪಬಿಲಿಟಿ ಇರುವಂತಹ ಮನುಷ್ಯ ತುಂಬ ಇಂಪಾರ್ಟೆಂಟ್. ದುಡ್ಡು ಒಂದು ಪಾಯಿಂಟ್ವರೆಗೂ 1 ಕೋಟಿ ನಮ್ಮ ಹತ್ರ ಇರುತ್ತೆ. ಆ 1 ಕೋಟಿ ಇದೆ ಅಂದ್ಬಿಟ್ಟು ಏನು ಕೆಲಸ ಮಾಡಿದೆ ಮನೇಲಿ ಇಟ್ಕೊಂಡು ಆ ಕೋಟಿನ ಖರ್ಚು ಮಾಡಿದ್ಮೇಲೆ ಮತ್ತೆ ಕೆಲಸನೇ ಮಾಡ್ಬೇಕಲ್ಲ. ಸೊ ಅದ್ರ ಬದಲು ಕೆಲಸ ಮಾಡೋ ಮನೋಭಾವ ಇದ್ರೆ ಇವತ್ತು ₹40,000 ಇದೆ, ನಾಳೆ ನಾನು ₹80,000 ದುಡಿತೀನಿ ಅನ್ನೋ ನಂಬಿಕೆ ನನಗೆ ಮೇಲಿದೆ ಅನ್ನೋ ಅಂತ ಮನಸ್ಥಿತಿ ಇಂಪಾರ್ಟೆಂಟ್ ನನ್ನ ಪ್ರಕಾರ. ರೈಟ್. ಬಟ್ ಪ್ರಕೃತಿ ನಿಯಮ ಒಂದು ಗಂಡಿಗೆ ಒಂದು ಹೆಣ್ಣು ಎಲ್ಲೋ ಒಂದ್ ಕಡೆ ಫಿಕ್ಸ್ ಆಗಿರ್ತಾರೆ. ಸೊ ಹಂಗಾಗಿ ಅದು ಮಿಡಲ್ ಕ್ಲಾಸ್ ಇರ್ಬೋದು, ರಿಚ್ ಇರ್ಬೋದು, ಹುಡ್ಕೊಂಡು ಹೋಗೇ ಕೆಲವೇ ನವೇಡೇಸ್ ಅನ್ಮ್ಯಾರಿಡ್ ಲೈಫ್ ಸ್ಟೈಲ್ಸ್ ಜಾಸ್ತಿ ಇದೆ. ಬಟ್ ಅದರ್ವೈಸ್ ನನ್ಗೆ ಇವಾಗ ಸರ್ ವೆರಿ ರೀಸೆಂಟ್ಲಿ ನನ್ಗೆ ಅದು ಅನ್ಸಿದೆ, ಮದುವೆನೇ ಜೀವನದ ಗುರಿ ಅಲ್ಲ. ಅದ್ರ ಮೇಲೂ ಒಂದು ನಮ್ಮದೇ ಆದಂಥ ಜೀವನ ಇದೆ, ನಮಗೆ ಆದಂಥ ಪರ್ಪಸ್ ಇದೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.